ಈ ಕನ್ನಡದ ಹಾಡನ್ನು ಹಾಡಿರುವ ಗಾಯಕಿ 80ರ ದಶಕದಲ್ಲಿ ಇಂಡಿಯನ್ ಮ್ಯೂಸಿಕ್ ಇಂಡಸ್ಟ್ರಿಗೆ ಎಂಟ್ರಿಯಾದ ಭಾರತದ ಮೊದಲ ಫೇಮಸ್ ಪಾಪ್ ಸಿಂಗರ್. ಚಮಕೇಂಗೆ ಅಪ್ನೆ ಸಿತಾರೆ ದಿಲ್ ಹಮ್ನೆ ಜೋ ಮಿಲ್ಕೆ ಸವಾರೆ ಕಲ್ ಸಚ್ ಹೋಂಗೆ ಸಪ್ನೆ ವೋ ಸಾರೆ. ಈಕೆಯ ಒಂದು ಮ್ಯೂಸಿಕ್ ಆಲ್ಬಮ್ ರಾತ್ರೋರಾತ್ರಿ ಎಷ್ಟು ಹಿಟ್ ಆಯಿತು ಅಂದರೆ ಚಿಕ್ಕ ಮಕ್ಕಳು ಕೂಡ ಆ ಆಲ್ಬಮ್ ಹಾಡುಗಳನ್ನು ಗುನುಗ್ತಾ ಇದ್ರು. ಕ್ವೀನ್ ಆಫ್ ಇಂಡಿಯನ್ ಪಾಪ್ ಎಂದು ಪಾಪ್ಯುಲರ್ ಆದ ಈ ಗಾಯಕಿ ಪಾಪ್ ಆಲ್ಬಮ್ಗಳ ಜೊತೆಗೆ ಬಾಲಿವುಡ್ನ ಪ್ಲೇಬ್ಯಾಕ್ ಸಿಂಗರ್ ಕೂಡ ಆದರು. मेरा चैन वैन सब उजड़ा जालिम नजर हटा ले बाल मेरे मैं क्या करूं चेहरा मैं ले जाऊं कहां हुस्न को छुपाऊं कहां रोमियो हजार आगे पीछे दौड़े. ಬಾಲಿವುಡ್ನ ಘಟಾನುಘಟಿ ಸಿಂಗರ್ಗಳ ಮುಂದೆ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿದರು. ಈಕೆಯ ಒಂದು ಮ್ಯೂಸಿಕ್ ಆಲ್ಬಮ್ ಬೆಸ್ಟ್ ಸೆಲ್ಲಿಂಗ್ ಆಲ್ಬಮ್ ಆಯಿತು. ಕ್ಯಾಸೆಟ್ ಯುಗವಾಗಿದ್ದ ಆಗ 25 ಲಕ್ಷ ಕ್ಯಾಸೆಟ್ಗಳು ಮಾರಾಟವಾಗಿ ದಾಖಲೆ ನಿರ್ಮಿಸಿತ್ತು. ಸ್ನೇಹಿತರೆ, ನಿಮಗೆ ಗೊತ್ತಾ, ಅಮೇರಿಕಾದ ಪಾಪ್ಯುಲರ್ ಪಾಪ್ ಸಿಂಗರ್ ಆಗಿದ್ದ ಮೆಡೋನಾ ಅವರ ಆಲ್ಬಮ್ಗಳನ್ನು ಹಿಂದಿಯಲ್ಲಿ ಇಂಡಿಯನ್ ಸ್ಟೈಲ್ನಲ್ಲಿ ಹಾಡಿ ಆ ಹಾಡುಗಳನ್ನು ಪಾಪ್ಯುಲರ್ ಮಾಡಿದ ಕೀರ್ತಿ ಈಕೆಯದು. ಇಷ್ಟು ಪಾಪ್ಯುಲರ್ ಆಗಿದ್ದ ಈ ಪಾಪ್ ಸಿಂಗರ್ ಯಾರು? ಇಷ್ಟು ಟ್ಯಾಲೆಂಟ್ ಇದ್ದರೂ ಬಾಲಿವುಡ್ನಲ್ಲಿ ಯಾಕೆ ನೆಲೆಯಾಗಲು ಆಗಿಲ್ಲ? ಹೇಳ್ತೀವಿ ಈ ಕಾರ್ಯಕ್ರಮದಲ್ಲಿ. ನಮಸ್ಕಾರ ಸ್ನೇಹಿತರೆ, ನಾನು ಸಂಧ್ಯಾ. ನೀವು ನೋಡ್ತಾ ಇದ್ದೀರಾ ಚಿತ್ರ ವಿಶೇಷ ಗೀತೆ, ವಿಶೇಷ ಚಿತ್ರಗಳ ಸಂಚಿಕೆ. ಈ ದಿನ ನಾವು ಮಾತಾಡ್ತಾ ಇದ್ದೀವಿ ಕ್ವೀನ್ ಆಫ್ ಇಂಡಿಯನ್ ಪಾಪ್ ಮತ್ತು ಬೇಬಿ ಡಾಲ್ ಎಂದು ಪ್ರೇಕ್ಷಕರಿಂದ ಹೊಗಳಿಸಿಕೊಂಡ ಪಾಪ್ ತಾರೆ ಅಲಿಶಾ ಚಿನಾಯ್. ಈಕೆ ಹುಟ್ಟಿದ್ದು ಗುಜರಾತ್ನ ಅಹಮದಾಬಾದ್ನಲ್ಲಿ 1965ರಲ್ಲಿ. ಈಕೆಯ ಮೊದಲ ಹೆಸರು ಸುಜಾತಾ. ಮುಂದೆ ಪಾಪ್ ಹಾಡುಗಾರ್ತಿಯಾಗಿ ಫೇಮಸ್ ಆದ ಮೇಲೆ ಅಲಿಶಾ ಚಿನಾಯ್ ಎಂದು ಹೆಸರು ಬದಲಿಸಲಾಯಿತು. ಈಕೆಯ ತಂದೆಯ ಹೆಸರು ಮಧುಕರ್ ಚಿನಾಯ್. ಇವರು ಸಹ ಗಾಯಕರಾಗಿದ್ದರು. ತಾಯಿ ಪಿಯಾನೋ ವಾದಕಿಯಾಗಿದ್ದರು. ಅಲಿಶಾ ಚಿಕ್ಕ ವಯಸ್ಸಿನಲ್ಲಿಯೇ ಶಾಸ್ತ್ರೀಯ ಸಂಗೀತದ ತಾಲೀಮು ಆರಂಭಿಸಿದ್ದರು. ಪ್ರಖ್ಯಾತ ಸಂಗೀತಗಾರ ವಿದ್ವಾನ್ ಜಸ್ರಾಜ್ ಅವರ ಬಳಿ ಸಂಗೀತ ಅಭ್ಯಾಸ ನಡೆಸಿದ್ದರು. 1985ರಲ್ಲಿ ರಿಲೀಸ್ ಆದ ಮ್ಯೂಸಿಕ್ ಆಲ್ಬಮ್ ಬೂಮ್ ಬೂಮ್ ಅಲಿಶಾ ಚಿನಾಯ್ ಅವರ ಫಸ್ಟ್ ಮ್ಯೂಸಿಕ್ ಆಲ್ಬಮ್. ಜನಸಾಮಾನ್ಯರು ಈಕೆಯ ನವಿರು ಧ್ವನಿಗೆ ಫಿದಾ ಆದರು. ಈ ಆಲ್ಬಮ್ ನಂತರ ಅಲಿಶಾ ಎಂಟ್ರಿ ಪಡೆದಿದ್ದು 7 ಸುತ್ತಿನ ಕೋಟೆಯಂತಿರುವ ಬಾಲಿವುಡ್ನ ಪ್ರಪಂಚಕ್ಕೆ. ಬಪ್ಪಿ ಲಹರಿ ಅವರ ಸಂಗೀತ ನಿರ್ದೇಶನದಲ್ಲಿ ಅನೇಕ ಗೀತೆಗಳನ್ನು ಅಲಿಶಾ ಹಾಡಿದ್ದಾರೆ. ಬಾಲಿವುಡ್ನ ಖ್ಯಾತನಾಮರಾಗಿದ್ದ ಅನೇಕ ಮ್ಯೂಸಿಕ್ ಕಂಪೋಸರ್ಗಳ ನಿರ್ದೇಶನದಲ್ಲಿ ಅಲಿಶಾ ಚಿನಾಯ್ ಹಾಡಿದ್ದಾರೆ. ಅನು ಮಲ್ಲಿಕ್ ಅವರ ನಿರ್ದೇಶನದಲ್ಲಿ ವಿಜಯ್ ಪತ್ನಲ್ಲಿ ಹಾಡಿದ್ದಾರೆ. ಹೆಚ್ಚಾಗಿ ಡ್ರಮ್ ಬೇಸ್ಡ್ ಸಾಂಗ್ಸ್ಗಳನ್ನು ಕಂಪೋಸ್ ಮಾಡಿದ ನದೀಮ್ ಹಾಗೂ ಶ್ರವಣ್ ಅವರ ನಿರ್ದೇಶನದಲ್ಲಿ ರಾಜ ಹಿಂದೂಸ್ತಾನಿ ಚಿತ್ರದಲ್ಲಿ ಹಾಡಿದ್ದಾರೆ.
ಆನಂದ್ ಮಿಲಂದ್ ಅವರ ಮಹಾಸಂಗ್ರಾಮ ಚಿತ್ರದ ಧಕ್ ಧಕ್ दिल धड़के बाबा दिल धड़के तन जले हाँ मन जले शोला ಪ್ಲೇಬ್ಯಾಕ್ ಸಿಂಗಿಂಗ್ ಜೊತೆಗೆ ಪಾಪ್ ಸಿಂಗಿಂಗ್ ಕೂಡ ಮುಂದುವರೆಸಿದ್ದರು ಈ ಬೆಡಗಿ. ನೋಡುವುದಕ್ಕೂ ಡಾಲ್ ತರಹನೇ ಇದ್ದ ಈಕೆಯ ಹೇರ್ ಸ್ಟೈಲ್, ಡ್ರೆಸ್ಸಿಂಗ್ ಸ್ಟೈಲ್ ಹೊಸ ಟ್ರೆಂಡನ್ನು ಸೃಷ್ಟಿಸಿದ್ದವು. ಈಕೆಯ ಮೇಡ್ ಇನ್ ಇಂಡಿಯಾ ವಿಡಿಯೋ ಮ್ಯೂಸಿಕ್ ಆಲ್ಬಮ್ ಈಕೆ ಜಗತ್ಪ್ರಸಿದ್ಧಿಯಾಗುವಂತೆ ಮಾಡಿತು. ಕನ್ನಡದಲ್ಲಿ ಈಕೆ ಹಾಡಿರುವ ಗೀತೆಗಳು ಗಣೇಶ್ ಹಾಗೂ ರೇಖಾ ಮೇಲೆ ಚಿತ್ರಿತವಾಗಿರುವ ಹುಡುಕಾಟ ಚಿತ್ರದ ಒಮ್ಮೊಮ್ಮೆ ಹೀಗೂ ಆಗುವುದು ಎಲ್ಲಿಯ ಮನಸ್ಸು ಜಾರುವುದು ಯಾರನ್ನು ಜೀವ ಬೇಡುವುದು ಯಹಿ ತೋ ಹೈ ಜಿಂದಗಿ. ಜೆಸ್ಸಿ ಗಿಫ್ಟ್ ಅವರ ಸಂಗೀತ ನಿರ್ದೇಶನದಲ್ಲಿ ಕನ್ನಡದ ಮತ್ತೊಂದು ಚಿತ್ರದಲ್ಲಿ ಅಲಿಶಾ ಚಿನಾಯ್ ಧ್ವನಿ ನೀಡಿದ್ದಾರೆ. ಚಿತ್ರ ಪರಿಚಯ. ಮನ ಎದ್ದು ಬಿದ್ದು ಸೋತಿತು ಅಂದು ಏನಾಯಿತು ಈಕೆಯ ಕೊನೆಯ ಹಿಂದಿ ಚಿತ್ರ ಕ್ರಿಶ್ ಪಾರ್ಟ್ 3. तू ही बता कहाँ था छुपा क्यों आज सुनी तेरी धड़कन पहली बार. ಇಷ್ಟೆಲ್ಲ ಟ್ಯಾಲೆಂಟ್ ಇದ್ದರೂ ಬಾಲಿವುಡ್ ಇಂದು ಈಕೆಯನ್ನು ದೂರ ತಳ್ಳಿದೆ. ಕಾರಣ, ಕೆಲವು ಪ್ರತಿಷ್ಠಿತ ಕಂಪನಿಗಳು ಹಾಗೂ ವ್ಯಕ್ತಿಗಳ ವಿರುದ್ಧ ಅಲಿಶಾ ಚಿನಾಯ್ ಧ್ವನಿ ಎತ್ತಿದ್ದಕ್ಕಾಗಿ, ತನಗೆ ಸಿಗಬೇಕಾಗಿದ್ದ ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ದಕ್ಕಾಗಿ. ಸ್ನೇಹಿತರೆ, ಅಲಿಶಾ ಚಿನಾಯ್ ಅನೇಕ ಸಂಘರ್ಷಗಳನ್ನು ಎದುರಿಸಿದ್ದಾರೆ. ಬಾಲಿವುಡ್ನ ಕಲ್ಚರ್ಗೆ ಹೊಂದಿಕೊಳ್ಳಲಾಗದ ಪರಿಸ್ಥಿತಿಯನ್ನು ಎದುರಿಸಿದ್ದಾರೆ. ಆದರೂ ತನ್ನತನವನ್ನು ಬಿಡದೆ ಧೈರ್ಯದಿಂದ ಸಂಘರ್ಷಗಳನ್ನು ಎದುರಿಸಿದ್ದಾರೆ. ಲವಲವಿಕೆ ಹಾಗೂ ಚೈತನ್ಯವನ್ನು ಉಳಿಸಿಕೊಂಡಿದ್ದಾರೆ. ಅಲಿಶಾ ಚಿನಾಯ್ ಎಂದಿಗೂ ಡಿಪ್ರೆಷನ್ ಅಥವಾ ಸ್ಟ್ರೆಸ್ಗಳಿಗೆ ಒಳಗಾಗಲಿಲ್ಲ. ಬದಲಿಗೆ ತನ್ನ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ಸಂಗೀತದ ದುನಿಯಾದಲ್ಲಿ ಇನ್ನೂ ತಮ್ಮ ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ. ಇದು ಕ್ವೀನ್ ಆಫ್ ಇಂಡಿ ಪಾಪ್ ಅಲಿಶಾ ಚಿನಾಯ್ ಕತೆ. ಕಾರ್ಯಕ್ರಮ ಹೇಗನ್ನಿಸ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಈಕೆಯ ಯಾವ ಗೀತೆ ನಿಮಗೆ ಬಹಳ ಇಷ್ಟ ಆಯಿತು ಅದನ್ನು ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಾನು ಸಂಧ್ಯಾ. ಅಲ್ಲಿಯವರೆಗೆ ನಮಸ್ಕಾರ.